ಮೊದಲನೇದಾಗಿ ಮಂತ್ರ ಚಾಂಟಿಂಗ್. ಅಕಿಂಚನಾತಿಮಾರ್ಜನಂ ಅಕಿಂಚನಾತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಚಿರಂತನೋಕ್ತಿಭಾಜನಂ ಪುರಾರಿ ಪೂರ್ವನಂದನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾದರಂ ಕಪೋಲದಾನವಾದರಂ ಭಜೆ ಪುರಾಣವಾರಣಂ Meaning, I bow to the God Ganesh who removes the suffering of the destitute or helpless, who is praised in the ancient texts and sayings. The elder son of Shiva, Purari, the destroyer of Tripuras, the destroyer of the pride of the demons, the one who uses his powers during the great dissolution, Prayala, adorned with the god like Agni as his ornament, the one whose cheeks flow down the fluid of grace like the elephant. I adore you, the ancient elephant-headed god. Thank you. Okay, thank you, Rutva. ಥ್ಯಾಂಕ್ ಯು ರುದ್ವಾ. ಮತ್ತೊಂದು ಇದು ನಾವು ಗಣೇಶ ಪಂಚರತ್ನ ಆಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಕೆಲವೊಂದು ವಾರದಿಂದ. ಇದು 4th ಪ್ಯಾರಾ ಪಂಚರತ್ನ. ಪಂಚ ಅಂದ್ರೆ 5, ಗಣೇಶ ಪಂಚರತ್ನದಲ್ಲಿ 5 ಪ್ಯಾರಾಸ್ ಇದೆ. ಸೊ ಇದು 4th ಪ್ಯಾರಾಗ್ರಾಫ್. ಆಕ್ಚುಲಿ 4 ಪ್ಯಾರಾಸ್ ನಾವು. ಸೊ ನಾನು ಲಿಂಕ್ ಶೇರ್ ಮಾಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡೋದಿದ್ರೆ ಅದ್ರಲ್ಲಿ ಎಲ್ಲಾದು ಇದೆ, ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ, ನೆಕ್ಸ್ಟ್ ಈಗ ಸ್ಟೋರಿ ಟೆಲಿಂಗಿಗೆ ಹೋಗೋಣ. ಸ್ಟೋರಿ ಟೆಲಿಂಗ್ ನಲ್ಲಿ ನಿಮಗೆ ನಾನು ಹೋದ್ಸಲ ಬರ್ಬರಿದ್ದು ಕತೆ ಹೇಳಿದ್ದೆ. ಬರ್ಬರಿ ಯಾವ ರೀತಿ ತೊಂದ್ರೆ, ಬರ್ಬರಿ ಇದು ಅವ್ರಿಗೆ ಏನ್ ಶಕ್ತಿ ಇರುತ್ತಲ್ಲ, ಯಾವ ರೀತಿ ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಅದು ಹೆಂಗ್ ನಿವಾರಣೆ ಆಗುತ್ತೆ ಅಂತ ಬರ್ಬರಿದ್ದು ಹೇಳಿದ್ದೆ. ಹೌದು. ಆಮೇಲೆ ನಾನು ಇನ್ನೊಂದು ಹೇಳಿದ್ದೆ, ಏನು ಮೂರ್ತ ಸಹದೇವನ ಹತ್ರ ಮೂತ್ರ ಇಸ್ಕೊಂಡ್ಬಿಡ್ತಾನೆ ದುರ್ಯೋಧನ. ಯಾವ ಮೂರ್ತದಲ್ಲಿ ಯುದ್ಧ ಮಾಡ್ರೆ ತಮ್ಮಿ ಜಯ ಆಗ್ಬೇಕು ಅಂತ. ಅವನು ಕೌರವರಿಗೆ ಜಯ ಆಗತ್ತೆ ಮೂರ್ತ ಹುಟ್ಕೊಟ್ಟಿರ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ಒಂದು ತಂತ್ರಗಾರಿಕೆಯಿಂದ ಅದು ಒಂದು ದಿನ ಪೋಸ್ಟ್ಪೋನ್ ಆಗ್ಬಿಡುತ್ತೆ. ಅದೆಲ್ಲ ಹೋದ್ಸಲ ಹೇಳಿದ್ದೆ. ಆಮೇಲೆ ಯುದ್ಧ ಶುರು ಆಗೋಕ್ ಮುಂಚೆ ನಮ್ ಶಿಬಿರದಿಂದ ಆ ಕಡೆ ಶಿಬಿರಕ್ಕೆ ಯಾರು ಹೋಗ್ತಿರೋ ಹೋಗ್ರಿ, ಈ ಶಿಬಿರದಿಂದ ಆ ಶಿಬಿರಕ್ಕೆ ಯಾರು ಹೋಗ್ತಿರೋ ಹೋಗ್ರಿ ಅಂತೇಳಿ ಧರ್ಮರಾಯರು ಯುಧಿಷ್ಠಿರ ಅಥವಾ ಧರ್ಮರಾಯ ಹೇಳಿದಾಗ ಯೂಸು ಅನ್ನೋನು ಮಾತ್ರ ಕೌರವರ ಶಿಬಿರದಿಂದ ಪಾಂಡವರ ಶಿಬಿರಕ್ಕೆ ಬರ್ತಾನೆ. ಅದನ್ನು ನಾನು ಹೇಳಿದ್ದೆ ನಿಮಗೆ ಹೋದ್ಸಲ. ಇಷ್ಟೆಲ್ಲ ಆದ್ಮೇಲೆ ಧರ್ಮರಾಯ ರಥದಿಂದ ಇಳಿದು ಬಂದು ಭೀಷ್ಮನವರಿಗೆ, ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ, ಆಮೇಲೆ ಕುಲಗುರು ಕೃಪಾಚಾರ್ಯ ಮತ್ತೆ ಶಲ್ಯ ಮಾಮ ಬರ್ತಾರೆ ಶಲ್ಯ, ಅವ್ರು 4 ಜನರದ್ದು ಆಶೀರ್ವಾದ ಪಡ್ಕೊತಾನೆ. ಪಡ್ಕೊಂಡಾದ್ಮೇಲೆ ಯುದ್ಧ ಶುರು ಆಗ್ಬೇಕು ಅನ್ನುವಾಗ ಈ ಎಲ್ಲಾ ಸಾಗರದಂತಿರುವ ಸೈನ್ಯವನ್ನ ನೋಡಿ ಭೀಷ್ಮ ದ್ರೋಣಾಚಾರ್ಯ ಕೃಪಾಚಾರ್ಯ ಇವರಿಗೆಲ್ಲ ನೋಡ್ಬಿಟ್ಟು ಅರ್ಜುನ ಒಂದು ಎದೆ ಒಂದ್ಸಲ ಡಸ್ ಅಂದ್ಬಿಡುತ್ತೆ. ಇವರೆಲ್ಲ ನನಗೆ ಭೀಷ್ಮಾಚಾರ್ಯ ಎತ್ತಿ ಆಡ್ದವ್ರು, ಬೆಳೆಸದವ್ರು, ಎತ್ತಿ ಆಡ್ದವ್ರು, ನಾವು ಅವರ ಗೋದಂತೆ ತೊಡೆ ಮೇಲೆ ಕೂತ್ಕೊಂಡು ಆಟ ಆಡಿದವ್ರು ನಾನು. ದ್ರೋಣಾಚಾರ್ಯರು ನನ್ನ ಗುರುಗಳು, ಅವರ ಪರಮಶಿಷ್ಯ ನಾನು. ಈಗ ಇವ್ರಿಗೆಲ್ಲ ಇವ್ರ ಹತ್ರ ಯುದ್ಧ ಮಾಡಿ ಇವ್ರ ಹತ್ರ ಯುದ್ಧ ಮಾಡ್ಬೇಕಾ, ನಾನು ಇವ್ರಿಗೆ ಸೋಲಿಸ್ಬೇಕಾ ಅಂತೇಳಿ ಅವನಿಗೆ ಒಂದು ಸ್ವಲ್ಪ ಹೊತ್ತು ಅವನ ಮನಸ್ಸಿನಲ್ಲಿ ಬಹಳ ಅಳಕ್ ಬಂದ್ಬಿಡುತ್ತೆ. ಅಳಕ್ ಬಂದ ತಕ್ಷಣ ಅವನೇನ್ ಮಾಡ್ತಾನೆ, ಅರ್ಜುನ ಏನ್ ಮಾಡ್ತಾನೆ, ರಥದಲ್ಲಿ ಕೂತಿದ್ದಾಗಲೇನೆ ಬಿಲ್ಲನ್ನ ಕೆಳಗಡೆ ಇಟ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ,
ಇವರೆಲ್ಲ ನನಗೆ ಎಷ್ಟು ಹತ್ತಿರದಂದ್ರೆ ಅಷ್ಟು ಹತ್ತಿರದವರು. ಅವ್ರ ಜೊತೆಗೆ ನಾನು ಹೆಂಗ್ ಯುದ್ಧ ಮಾಡ್ಲಿ, ಅವ್ರಿಗೆ ಹೆಂಗ್ ಸೋಲಿಸ್ಲಿ, ನಾನು ನನ್ನ ಕೈನೆಲ್ಲ ಆಗಲ್ಲ ಪರಮಾತ್ಮ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೈ ಮುಗಿತಾನೆ. ನೀವು ಚಿತ್ರದಲ್ಲಿ ನೋಡಿರ್ಬೋದು, ಅದು ಬಿಲ್ಲನ್ನ ಕೆಳಗಡೆ ಇಟ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ, ನಾನು ಏನ್ ಮಾಡ್ಲಿ, ಈಗ ನನ್ನ ಕೈನೆಲ್ಲ ಆಗಲ್ವಲ್ಲ, ಇವೆಲ್ಲ ನನಗೆ ಭೀಷ್ಮ ನನಗೆ ಎತ್ತಾಡಿಸಿದವನು, ಇವರು ಗುರುಗಳು, ಇವ್ರು ಕುಲಗುರುಗಳು, ಇವರು ವಿದ್ಯೆ ಕಲಿಸಿದವರು ಅಂತೇಳಿ ಎಲ್ಲ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈಗ ನೀವು ನಾನು ಈ ಯಾವ್ಯಾವ ಯುಗದಲ್ಲಿ ಯಾವ್ಯಾವ ದುಷ್ಟ ಅಥವಾ ಅಧರ್ಮ ಜಾಸ್ತಿ ಆಗುತ್ತೋ ಅವಾಗೆಲ್ಲ ನಾನು ಅವತಾರ ಎತ್ತುತ್ತೀನಿ. ಅವತಾರ ಎತ್ಬಿಟ್ಟು ಧರ್ಮ ಸ್ಥಾಪನೆ ಮಾಡ್ತೀನಿ. ನಾನು ದುಷ್ಟರಿಗೆಲ್ಲ ಕೊಂದಾಕ್ಬಿಟ್ಟು ಧರ್ಮ ಸ್ಥಾಪನೆ ಮಾಡ್ತೀನಿ. ಆಮೇಲೆ ನೀವು ಈಗ ಏನೇ ನಿಮ್ಮ 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 ಕರ್ತವ್ಯಗಳನ್ನ ನೀವು ಮಾಡಬೇಕು. ಫಲಾಪೇಕ್ಷೆ ಫಲಾಪೇಕ್ಷೆ ಎಲ್ಲ ನನಗೆ ಬಿಡಬೇಕು. ನಿಮ್ಮ ಡ್ಯೂಟಿ ನೀವು ಮಾಡ್ಬೇಕು. ನಿಮ್ಮ ಕರ್ತವ್ಯ ಅಂದ್ರೆ ಡ್ಯೂಟಿ. ನಿಮ್ ಡ್ಯೂಟಿ ನೀವು ಮಾಡ್ಕೊಂಡು ಹೋಗ್ಬೇಕು. ಅದರಿಂದ ಮುಂದೆ ಏನಾಗತ್ತೆ ಅಂತ ಏನು ಯೋಚನೆ ಮಾಡ್ಬೇಡಿ, ನನಗ್ ಬಿಟ್ಬಿಡ್ರಿ, ಫಲಾಪೇಕ್ಷೆ ನನಗ್ ಬಿಟ್ಬಿಡ್ರಿ ಅಂತ ಹೇಳಿ ಎಲ್ಲ ಬುದ್ಧಿವಾದ ಹೇಳ್ತಾನೆ. ಗೀತಾ ಬೋಧನೆ, ಭಗವದ್ಗೀತೆ ಅಂತ ಅಲ್ಲಿ ಫೇಮಸ್, ಅದನ್ನ ಬೋಧನೆ ಮಾಡ್ತಾನೆ. ಆ ಬೋಧನೆ ಮಾಡುವಾಗ ಅದನ್ನು ಹೇಳ್ತಾನೆ, ನೀನು ಯುದ್ಧ ಮಾಡು. ನಿನ್ನ ಕರ್ತವ್ಯ ಏನಪ್ಪಾ ಅಂದ್ರೆ ಈ ಯುದ್ಧಕ್ಕೆ ಬಂದಿದೆಯಾ, ಯುದ್ಧ ಮಾಡು, ಧರ್ಮ ಸ್ಥಾಪನೆ ಮಾಡ್ಬೇಕು, ಯುದ್ಧ ಮಾಡು. ಯುದ್ಧ ಮಾಡುವಾಗ ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ಯಾರು ಸಾಯ್ತಾರೆ, ಯಾರು ಉಳಿತಾರೆ, ನೀನ್ ಏನು ಯೋಚನೆ ಮಾಡು, ಅದು ನನಗ್ ಬಿಡು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಷ್ಟೆಲ್ಲ ಹೇಳಾದ್ಮೇಲೆ ಅವನೇನ್ ಮಾಡ್ತಾನೆ, ಈ 3 ಲೋಕದಲ್ಲೂ ನಾನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿದ್ರೆ ಈ 3 ಲೋಕಕ್ಕೂ ನಾನು ಒಡೆಯ. ನನ್ನ ಒಂದು ಇದರಿಂದಾನೇ ಇದೆಲ್ಲ ನಡೀತಾ ಇರೋದು. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನೆಲ್ಲ ನಂಬಿಬಿಟ್ಟು ಅದ್ರ ಮೇಲೆ ವಿಶ್ವಾಸ ಇಡು. ನಾನು ಏನ್ ಹೇಳ್ತೀನಿ ಅದೆಲ್ಲ ನಂಬು, ನನ್ನ ಮೇಲೆ ವಿಶ್ವಾಸ ಇಡು, ನಾನು ಹೇಗೆ ಹೇಳ್ತೀನಿ ಹಾಗೆ ಮಾಡು. ಈ 3 ಲೋಕದಲ್ಲೂ ಏನೇನ್ ನಡೀತಾ ಇದೆ ಎಲ್ಲ ನನ್ನ ಇದರಿಂದಾನೇ ನಡೀತಾ ಇರೋದು ಅಂತ ಹೇಳಿ ತನ್ನ ವಿಶ್ವರೂಪವನ್ನ ತೋರಿಸ್ತಾನ ಅವನು ಶ್ರೀಕೃಷ್ಣ ಪರಮಾತ್ಮ. ಆ ವಿಶ್ವರೂಪದ ಪ್ರಖರತೆ, ಬೆಳಕು ಎಲ್ಲ ನೋಡ್ಬಿಟ್ಟು ಅರ್ಜುನನಿಗೆ ಬಹಳ ಒಂದ್ ಕಡೆ ಸಂತೋಷನೂ ಆಗುತ್ತೆ, ಒಂದ್ ಕಡೆ ಬಹಳ ಆಶ್ಚರ್ಯನೂ ಆಗುತ್ತೆ. ನೀವು ಚಿತ್ರದಲ್ಲಿ ನೋಡಿರ್ಬೋದು, ಶ್ರೀಕೃಷ್ಣ ಪರಮಾತ್ಮನ ಹಿಂಭಾಗದಲ್ಲಿ ವಿಶ್ವರೂಪನ ತೋರಿಸ್ತಾ ಇದ್ದಾನೆ ಮಹಾವಿಷ್ಣುವಿನ ವಿಶ್ವರೂಪ. ಅದನ್ನ ನೋಡ್ಬಿಟ್ಟು ಆಮೇಲೆ ಇವನಿಗೆ ಬಹಳ ಇದಾಗತ್ತೆ, ಆಶ್ಚರ್ಯನೂ ಆಗತ್ತೆ, ಸಂತೋಷನೂ ಆಗುತ್ತೆ. ಇಂಥ ಒಂದು ರೂಪನ ನನಗೆ ಭಾಗ್ಯ ಸಿಕ್ತು ಅಂತ ಹೇಳಿ ಅರ್ಜುನನಿಗೆ. ಅವಾಗ ಅವನು ಯುದ್ಧ ಮಾಡಕ್ಕೆ ಅವಾಗ ಒಪ್ಕೋತಾನೆ. ಯುದ್ಧ ಮಾಡಕ್ಕೆ ಒಪ್ಕೊಂಡಾಗ ಅವಾಗ ಇದಕ್ಕಿಂತ ಒಂಚೂರು ಮುಂಚೆ ಭೀಷ್ಮ ಎಲ್ಲ ಇದು ಮಾಡಿರ್ತಾನೆ, ಏನೋ ಡಿವೈಡ್ ಮಾಡಿರ್ತಾನೆ. ಯಾರು ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಾರಲ್ಲ, ಅದಕ್ಕೆ ಯುದ್ಧ ಮಾಡಕ್ ಮುಂಚೆ ಈಗ ನೆಲದ ಮೇಲೆ ಯುದ್ಧ ಮಾಡೋರು ಆರ್ಮಿ ಅಂದ್ರೆ ನೆಲದ ಮೇಲೆ ಯುದ್ಧ ಮಾಡೋರು, ನೆಲದ ಮೇಲೆ ಯುದ್ಧ ಮಾಡೋರ ಜೊತೆಲೆ ಯುದ್ಧ ಮಾಡ್ಬೇಕು. ಕುದುರೆ ಮೇಲೆ ಬಂದು ಯುದ್ಧ ಮಾಡೋರು ಕುದುರೆ ಸವಾರದ ಮೇಲೆನೆ ಯುದ್ಧ ಮಾಡ್ಬೇಕು. ಆನೆ ಮೇಲೆ ಬಂದು ಯುದ್ಧ ಮಾಡೋನು ತಿರ್ಗಾ ಅವನ ಎದುರಾಳಿ ಆನೆ ಮೇಲೆ ಯಾರು ಬಂದಿರ್ತಾರೆ ಅವ್ರ ಜೊತೆಲೇ ಯುದ್ಧ ಮಾಡ್ಬೇಕು. ಹೀಗೆ ಆಮೇಲೆ ಅತಿರಥ ಜೊತೆಲೇ ಯುದ್ಧ ಮಾಡ್ಬೇಕು. ಮಹಾರಥಿ ಜೊತೆಲೇ ಯುದ್ಧ ಮಾಡ್ಬೇಕು. ಆಮೇಲೆ ಒಂದ್ಸಲ ಹಿಂಗೆ ಶಂಖಗಳನ್ನ ಊದಿದಾಗ ಯುದ್ಧ ಶುರು. ಆಮೇಲೆ ಸೂರ್ಯ ಮುಳುಗಿದಾಗ ತಿರ್ಗಾ ಅವಾಗ ಯುದ್ಧ ಕ್ಲೋಸ್. ಇವೆಲ್ಲ ಕಂಡೀಷನ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಭೀಷ್ಮರು ಹೇಳ್ತಾರೆ. ಹಾಗೇನೆ ಈ ದುರ್ಯೋಧನನ ಕಡೆ, ಕೌರವ್ರ ಕಡೆ ಯಾರ್ಯಾರು ಅತಿರಥರು ಮಹಾರಥರು ಇರ್ತಾರಲ್ಲ, ಅವ್ರಿಗೆಲ್ಲ ಯಾರ್ಯಾರು ಅತಿರಥರು, ಯಾರ್ಯಾರು ಮಹಾರಥರು, ಯಾರ್ಯಾರು ಅರ್ಧ ರಥಿ, ಯಾರ್ಯಾರು ಮಹಾರಥಿ, ಇವನ್ನೆಲ್ಲ ಡಿವೈಡ್ ಮಾಡ್ತಾ ಇರ್ತಾನೆ. ಯಾರು ಅವ್ರ ಕಡೆಗೆ, ಪಾಂಡವ್ರ ಕಡೆಗೆ ಎಷ್ಟು ಜನ ಇದ್ದಾರೆ, ಕೌರವ್ರ ಕಡೆಗೆ ಎಷ್ಟು ಜನ ಇದ್ದಾರೆ ಇಂಥವ್ರು ಅಂತೇಳಿ. ಅವಾಗ ಡಿವೈಡ್ ಮಾಡುವಾಗ ಕರ್ಣನಿಗೆ ಸ್ವಲ್ಪ ಇಳಿಸ್ಬಿಡಿಸಾಗ್ಬಿಡುತ್ತೆ, ಕೋಪ ಆಗ್ಬಿಡುತ್ತೆ. ಅವನು ಆಕ್ಚುಲಿ ಮಹಾರಥಿ, ಅವನು ಕರ್ಣ. ಅವನು ಭೀಷ್ಮ ಅವನಿಗೆ ಮಹಾರಥಿ ಇದನ್ನ ಸ್ಥಾನವನ್ನು ಕೊಡಲ್ಲ, ನೀನು ಅತಿರಥಿ ಅಂತೇಳಿ ಹೇಳ್ಬಿಡ್ತಾನೆ. ಅವಾಗ ಕರ್ಣನಿಗೆ ಸ್ವಲ್ಪ ಇನ್ಸಲ್ಟ್ ಆದಂಗ ಆಗ್ಬಿಡುತ್ತೆ, ಅಂದ್ರೆ ತನಿಗೆ ಅವಮಾನ ಆದಂಗ ಆಗ್ಬಿಡುತ್ತೆ. ಯಾರಿಗೆ? ಕರ್ಣನಿಗೆ. ಭೀಷ್ಮ ನನಗೆ ಅತಿರಥ ಸ್ಥಾನ, ಮಹಾರಥಿ ಸ್ಥಾನ ಕೊಡ್ಲಿಲ್ವಲ್ಲ ಅಂತೇಳಿ. ಅವಾಗ ಅವನೇನ್ ಮಾಡ್ತಾನೆ, ಕರ್ಣನಿಗೆ ಕೋಪ ಬಂದ್ಬಿಡುತ್ತೆ. ಅವನೇನ್ ಮಾಡ್ತಾನೆ, ನೀವು ಎಲ್ಲಿ ತನಕ ನೀವು ಯುದ್ಧ ಮಾಡ್ತಿತ್ತೋ ಅಲ್ಲಿ ತನಕ ನಾನು ಯುದ್ಧಕ್ಕೆ ಬರಲ್ಲ ಅಂದ್ಬಿಡ್ತಾನೆ.
ನೀವ್ ಎಲ್ಲಿ ತನಕ ಯುದ್ಧ ರಂಗದಲ್ಲಿ ನಿಂತ್ಕೊಂಡು ನೀವು ಯುದ್ಧ ಮಾಡ್ತಾ ಇರ್ತೀರೋ ಅಲ್ಲಿ ತನಕನೂ ನಾನು ಬರೋಲ್ಲ ಯುದ್ಧಕ್ಕೆ ಅಂತ ಹೇಳಿ ಹೇಳ್ತಾನೆ. ಈ ತರ ಹೀಗಾಗಿ ಭೀಷ್ಮರು ಏನು ಯುದ್ಧ ಮಾಡ್ತಾರಲ್ಲ ಅವರ ಕೊನೆ ಅವ್ರೇನು ಲಾಸ್ಟಿಗೆ ಬಾಣದ ಶೈಯಲ್ಲಿ ಬಾಣದ ಮಂಚದಲ್ಲಿ ಮಲಗ್ತಾರಲ್ಲ ಅಲ್ಲಿ ತನಕನೂ ಕರ್ಣ ಯುದ್ಧಕ್ಕೆ ಬರೋಲ್ಲ. ಭೀಷ್ಮರದ್ದು ಆದ್ಮೇಲೆನೆ ಕರ್ಣ ಯುದ್ಧಕ್ಕೆ ಬರೋದು. ಈ ತರ ಆಗುತ್ತೆ. ಆಮೇಲೆ ಪ್ರತಿಯೊಂದು ಯುದ್ಧ ನಡೆಯುವಾಗ ಒಂದು ಇದಿದೆ, ಒಂದು ಒಳ್ಳೆ ಇದಿದೆ. ಸ್ಟಾರ್ಟಿಂಗ್ ಆರಂಭದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕ ಬಹಳ ಚೆನ್ನಾಗಿದೆ. ಅದು ಪ್ರತಿ ಸಲ ಹಿಂದೆಲ್ಲ ನೀವು ಕೇಳಿರ್ಬೋದು ಕೆಲವರೆಲ್ಲ. ಹಿಂದೆ ಎಲ್ಲ ರಮಾನಂದ ಸಾಗರ್ದು ಬಂದಾಗ ಅದು ಪ್ರತಿ ಸಲ ಶುರು ಮಾಡುವಾಗ ಅದು ಮಂತ್ರ ಶ್ಲೋಕ ಹೇಳಿಬಿಟ್ಟೆ ಅದು ಶುರು ಮಾಡ್ತಾರೆ ಅವ್ರ ಕಥೆನ. ಅದನ್ನ ನಿಮಗೆ ಹೇಮಂತ್ ಅವ್ರು ಹೇಳ್ತಾರೆ, ಆಮೇಲೆ ಅದನ್ನ ನೀವು ಕೇಳ್ರಿ. ಓವರ್ ಟು ಹೇಮಂತ್. Okay, thanks Dr. Jha. So first, so ಭೀಷ್ಮ ಕ್ಲಾಸಿಫೈ ಮಾಡ್ತಾನಲ್ವಾ ವಾರಿಯರ್ಸ್ ಅನ್ನ, ಡಾಕ್ಟರ್ ಜಿ ಜಸ್ಟ್ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಫಸ್ಟ್ ಒಂದು ಕ್ವಿಕ್ ಆಗಿ ನೋಡೋಣ. ಅದಾದ್ಮೇಲೆ ಇದಕ್ಕೆ ಹೋಗೋಣ ಅಂತ. ಸೊ ಇದು ಪೇಜ್ ಇದೆ, ಇದರಲ್ಲಿ ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಇದ್ರಲ್ಲಿ ಒಂದು ಬಿಟ್ಟಿದ್ದಾರೆ, ಫಸ್ಟ್ ರತಿ ಅಂತ ಕೊಟ್ಟಿದ್ದಾರಲ್ವಾ. ಸೊ ಅದೇ ಟೈಪ್ ಅರ್ಧ ರತಿ ಅಂತ ಇದೆ ಒಂದು. ಸೊ ಫೋರ್ ಟೈಪ್ಸ್ ಆಫ್ ವಾರಿಯರ್ಸ್ ಇರ್ತಾರೆ. ಸೊ ಅರ್ಧ ರತಿ, ರತಿ, ಅತಿರಥಿ, ಅತಿರಥ, ಮಹಾರಥ ಅಂತ. ಸ್ಕ್ರೀನ್ ಕಾಣಿಸ್ತಿಲ್ಲ. ಸರಿ, ಹೋಲ್ಡ್ ಆನ್. ಫೋರ್ ಟೈಪ್ಸ್ ಡಿಫೆನ್ಸ್ ಇದಾರೆ. ನೇವಿ, ಏರ್ ಫೋರ್ಸ್, ದೆನ್ ಮಿಲಿಟರಿ ಅಂಡ್ ಡಿಫೆನ್ಸ್. ಅದು ವೆರೈಟಿ ಆಯ್ತು. ಹೋದ್ಸಲ ಅಕ್ಷೋಹಿಣಿದಲ್ಲಿ ಡಿಸ್ಕಸ್ ಮಾಡಿದ್ದು ಅಲ್ವಾ. ಇನ್ಫೆಂಟ್ರಿ ಇರುತ್ತೆ, ಎಲಿಫೆಂಟ್, ಚಾರಿಯಟ್ಸ್ ಇರುತ್ತೆ, ಎಲಿಫೆಂಟ್ ಮೇಲೆ ಇರ್ತಾರೆ, ಹಾರ್ಸಸ್ ಮೇಲೆ ಇರ್ತಾರೆ, ಆಮೇಲೆ ಸೋಲ್ಜರ್ಸ್. ಇದು ಏನು ಅಂದ್ರೆ ಈಗ ಮೇಜರ್ ಜನರಲ್ ಇರ್ತಾನೆ, ಕಮಾಂಡರ್ ಇರ್ತಾನೆ, ಲೆಫ್ಟಿನೆಂಟ್ ಜನರಲ್ ಇರ್ತಾನೆ ಅಲ್ವಾ. ಸೊ ಆರ್ಮಿದಲ್ಲಿ ಬೇರೆ ಬೇರೆ ಡೆಸಿಗ್ನೇಷನ್ ಇರುತ್ತೆ. ಈಗ ಪೊಲೀಸ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, ಡಿವೈಎಸ್ಪಿ, ಎಸ್ಪಿ ಅಂತಾರಲ್ಲ ಹಂಗೆ IGP. ಪೊಲೀಸ್ ನಲ್ಲಿ ಹೆಂಗೆ ಗ್ರೇಡ್ಗಳು ಇರ್ತಾವಲ್ಲ ಹಂಗೆ ಇವ್ರದ್ರಲ್ಲೂ ಗ್ರೇಡ್ ಇರ್ತಾವ. ಆ ಗ್ರೇಡ್ ನ ನಿಮಗೆ ತಿಳಿಸ್ಕೊಡ್ತಿದ್ದಾರೆ ಹೇಮಂತ್ ಅವರು. ಗ್ರೇಡ್ ಅಂದ್ರೆ ಹೆಂಗೆ ಗ್ರೇಡ್ ಮಾಡ್ತಾರೆ ಅಂದ್ರೆ ಅವರು ಎಷ್ಟು ಕೆಪಾಸಿಟಿ ಅಂದ್ರೆ ಎಷ್ಟು ಸ್ಟ್ರಾಂಗ್ ಇರ್ತಾನೆ ಆ ವಾರಿಯರ್. ಸೇಲ್ ಕೊಟ್ಟಿದ್ದಾರೆ ನೋಡಿ ಒಂದ್ ಸಿಂಪಲ್ ಎಕ್ಸಾಂಪಲ್. ಎ ವಾರಿಯರ್ ಕೇಪಬಲ್ ಆಫ್ ಅಟ್ಯಾಕಿಂಗ್ 5000 ವಾರಿಯರ್ಸ್ ಅಂದ್ರೆ ಸೈನಿಕರನ್ನ ಹ್ಯಾಂಡಲ್ ಮಾಡ್ಬೋದು 5000. ಸೊ ದಟ್ ಈಸ್ ಕಾಲ್ಡ್ ರತಿ. ಅತಿರಥ ಅಂದ್ರೆ ಈಸ್ ಈಕ್ವಲ್ ಟು 12 ರಥೀಸ್ ಅಂದ್ರೆ 60,000 ವಾರಿಯರ್ಸ್ ಅನ್ನ ಫೇಸ್ ಮಾಡ್ಬೋದು ಅವನು ಒಬ್ನೇ. ಸೊ ಅವನನ್ನ ಅತಿರಥ ಅಂತಾರೆ. ಮಹಾರಥ ಅಂದ್ರೆ ಮಹಾರಥಿ ಅಥವಾ ಮಹಾರಥ 12 ಅತಿರಥಸ್ ಅನ್ನ ಹ್ಯಾಂಡಲ್ ಮಾಡ್ಬೋದು. ಅಂದ್ರೆ ದಿಸ್ ಇಂಟು 12, 6 ಅಲ್ವಾ. ಸೊ ಹಾಗಾಗಿ ಅಪ್ ಟು 7,20,000 ವಾರಿಯರ್ಸ್ ಅನ್ನ ಹ್ಯಾಂಡಲ್ ಮಾಡ್ಬೋದು. ಆ ತರದ್ ಕೆಪಾಸಿಟಿ ಇರುತ್ತೆ. ಸೊ ಭೀಷ್ಮ ಇವ್ರನ್ನ ಯಾರನ್ನ ಈಗ ಭೀಷ್ಮ ಕೌರವ ಸೈಡ್ ಅಲ್ಲಿ ಸುದೀಕ್ಷಣ ಅಂತ ಇರ್ತಾನೆ. ಹಿ ಈಸ್ ಕನ್ಸಿಡರ್ಡ್ ಆಸ್ ಅ ರತಿ. ಶಕುನಿ ಗೊತ್ತಲ್ವಾ, ದುರ್ಯೋಧನ ಮಾಮ, ಹಿ ಈಸ್ ಕನ್ಸಿಡರ್ಡ್ ಆಸ್ ಅ ರತಿ. ದುರ್ಯೋಧನ ಸನ್ ಲಕ್ಷ್ಮಣ ಅಂತ ಇರ್ತಾನೆ. ಅಂಡ್ ದುಶಾಸನ್ ಸನ್ ಆಫ್ ದುಶಾಸನ, ಅವರಿಬ್ರನ್ನ ರತಿ ಅಂತ ಕನ್ಸಿಡರ್ ಮಾಡ್ತಾರೆ. ಜಯದ್ರಥ ಇಸ್ ಆಲ್ಸೋ ರತಿ. All 99 brothers of Duryodhana are considered as ratis. Duryodhana ಮಾತ್ರ ಇನ್ನೂ ಸ್ಟ್ರಾಂಗ್ ಇರ್ತಾನೆ, but he is between rati and athirati. So he is equal to 8 ratis.
ಯಾಕಂದ್ರೆ ಅತಿರಥಿ ಅಂದ್ರೆ 12 ಅನ್ನು ಹ್ಯಾಂಡಲ್ ಮಾಡ್ಬೋದು. ಸಾರಿ 12 5 12. 12. ಸೊ ಇವನು ಫುಲ್ ದುರ್ಯೋಧನ is above Rati but not Athirata. So he can handle in between grade ಅಲ್ಲಿ ಇದಾನೆ ಅಂತ ಸ್ಟ್ರಾಂಗ್. ಸೊ ಅತಿರಥೀಸ್ ಅಲ್ಲಿ ಯಾರ್ಯಾರಿದ್ದಾರೆ, ಭೋಜರಾಜ ಅಂತ ಇರ್ತಾನೆ, ಕೃತವರ್ಮ ಅಂತ, ಶಲ್ಯ, ಡಾಕ್ಟರ್ ಅಜ್ಜ ಹೇಳ್ತಾ ಇದ್ರಲ್ವಾ, ಶಲ್ಯ ಈಸ್ ಇವನು ಮಾಮ. ಅದರ್ ಈಸ್ ಬ್ರದರ್, ಅಂದ್ರೆ ಸಹದೇವ, ನಕುಲ ಸಹದೇವ ಅವ್ರ ಮಾಮ ಇವನು ಶಲ್ಯ. ಸೊ ಈಸ್ ಎ ಅತಿರಥ. ಸೊ ಹಾಗೆ ಮತ್ತೆ ಯಾರೋ ಸೋಮದತ್ತ ಅಂತೆ, ಕೃಪಾಚಾರ್ಯ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅತಿರಥ. ಸೊ ಇದರಲ್ಲಿ ಮಹಾರಥೀಸ್ ಯಾರಿದ್ದಾರೆ, ಮಹಾರಥೀಸ್ ಆರ್ ದ ಸ್ಟ್ರಾಂಗೆಸ್ಟ್. ಇದರಲ್ಲಿ ವೃಹಸೇನ ಅಂತ ಸನ್ ಆಫ್ ಕರ್ಣ ಅಂತ ಕೊಟ್ಟಿದ್ದಾರೆ. ಮತ್ತೆ ಭಾಗದತ್ತ ಅನ್ನೋನು ಇರ್ತಾನೆ ಕೌರವ ಸೈಡ್ ಅಲ್ಲಿ. ಅಲಂಬುಷ ಅನ್ನೋನು ಇರ್ತಾನೆ. ಗುರು ದ್ರೋಣಾಚಾರ್ಯರು ಅವರು ಈಸ್ ಎ ಮಹಾರಥಿ. ಅಶ್ವತ್ಥಾಮ ಇಸ್ ಎ ಮಹಾರಥಿ. ಕರ್ಣ ಇಸ್ ಎ ವೆರಿ ಸ್ಟ್ರಾಂಗ್ ವಾರಿಯರ್ ಅಲ್ವಾ, ಸೊ ಹಿ ಇಸ್ ಕನ್ಸಿಡರ್ಡ್ ಆಸ್ ಈಕ್ವಲ್ ಟು 2 ಮಹಾರಥೀಸ್. ಮತ್ ಭೀಷ್ಮನು ಅಷ್ಟೇ. ಸೊ ಭೀಷ್ಮ ಇಸ್ ಆಲ್ಸೋ ಕನ್ಸಿಡರ್ಡ್ ಈಕ್ವಲ್ ಟು 2 ಮಹಾರಥೀಸ್. ಸೊ ಅದೇ ಟೈಪ್ ಪಾಂಡವಾಸ್ ಅಲ್ಲಿ ರಥೀಸ್ ಯಾರ್ಯಾರು, ಯುಧಿಷ್ಠಿರ, ನಕುಲ ಸಹದೇವ ಎಲ್ಲರೂ ರಥಿ. ಭೀಮ ಇಸ್ ಈಕ್ವಲ್ ಟು 8 ರಥೀಸ್. ಸೊ ದುರ್ಯೋಧನ ತರಾನೆ ಅವನು. ಸೊ ಅತಿರಥೀಸ್ ಅಲ್ಲಿ ಯಾರ್ಯಾರಿದ್ದಾರೆ, ಸತ್ಯಕಿ, ದುಷ್ಟದ್ಯುಮ್ನ, ಅವನೇ ಅಲ್ವಾ ಕಮಾಂಡರ್ ಇನ್ ಚೀಫ್. ಆಕ್ಚುಲಿ ಅವನು ಅತಿರಥ. ದ್ರೌಪದಿಯ ಬ್ರದರ್ ಅವನು, ದುಷ್ಟದ್ಯುಮ್ನ. ಕರೆಕ್ಟ್. ಮತ್ತೆ ಕಮಾಂಡರ್ ಇನ್ ಚೀಫ್ ಅವನು, ಇವ್ರು ಪಾಂಡವ ಸೈಡ್ ಇಂದ ಕಮಾಂಡರ್ ಅವನು. ಮರಿಬೇಡ್ರಿ, ಅದು ಕ್ವಿಜ್ ನಲ್ಲಿ ಕೇಳ್ತಾರೆ. ಕುಂತಿ ಭೋಜ, ಘಟೋತ್ಕಚನು ಅತಿರಥ, ಇಸ್ ಕನ್ಸಿಡರ್ಡ್ ಆಸ್ ಅತಿರಥ. ಓಕೆ. ಮಹಾರಥಿಗಳಲ್ಲಿ ಯಾರ್ಯಾರಿದ್ದಾರೆ, ಕಿಂಗ್ ವಿರಾಟ ಇದ್ದಾನೆ, ದ್ರುಪದ ರಾಜ ಇದ್ದಾನೆ, ಆಮೇಲೆ ದುಷ್ಟಕೇತು ಅಂತೆ, ಶಿಶುಪಾಲ ಸನ್ ದುಷ್ಟಕೇತು. ಆಲ್ ಸನ್ಸ್ ಆಫ್ ದ್ರೌಪದಿ ಶಿಶುಪಾಲ 101 ಮಿಸ್ಟೇಕ್ಸ್ ಮಾಡಿ ಕೃಷ್ಣ ಅವ್ರದ್ದು ಹೆಡ್ ಕಟ್ ಮಾಡಿದ್ರು. ಕರೆಕ್ಟ್. ಗುಡ್ ಜಾಬ್. ಅವನ ಮಗ 101 ಅಲ್ಲ, 100 ಮಿಸ್ಟೇಕ್ಸ್ ಅನ್ನ ಮಾಡ್ತಾನೆ. 101 ಹೇಳಿದ ತಕ್ಷಣ ಅವನ್ದು ತಲೆ ತೆಗಿತಾನೆ. ಸೊ ಕರೆಕ್ಟ್. ಅಭಿಮನ್ಯು ಈಸ್ ಈಕ್ವಲ್ ಟು 2 ಮಹಾರಥೀಸ್ ಅಂತ. ಸೊ ಅವನು ವಾರಿಯರ್, ಗ್ರೇಟ್ ವಾರಿಯರ್. ಅರ್ಜುನ 2 ಮಹಾರಥೀಸ್. ಸೊ ಡಾಕ್ಟರ್ ಅಜ್ಜ ಹೇಳ್ದಂಗೆ, ಸೊ ಈಗ ಮಹಾರಥೀಸ್ ಜೊತೆಗೆ ಫೈಟ್ ಮಾಡ್ಬೇಕು, ಅತಿರಥಾಸ್ ಜೊತೆಗೆ ಫೈಟ್ ಮಾಡ್ಬೇಕು. ಆ ತರ ಇರತ್ತೆ ರೂಲ್ಸ್ ಭೀಷ್ಮ ಸೆಟ್ ಮಾಡಿರೋದು. ಓಕೆ. ಸೊ ವಾಪಸ್ ಸ್ಲೈಡ್ಸಿಗೆ ಹೋಗೋಣ. Let me stop sharing and okay. ಸೊ ಡಾಕ್ಟರ್ ಅಜ್ಜ ಹೇಳಿದ್ರಲ್ವಾ, ಕೃಷ್ಣ ಗೈಡ್ ಮಾಡ್ತಾನೆ ಧರ್ಮ ಪಥದಲ್ಲಿ ನಡಿಬೇಕು, ಹೆಂಗ್ ನಡಿಬೇಕು ಅಂತ ಅಲ್ವಾ. ಅದ್ರಲ್ಲಿ ಸೊ ದಟ್ ಈಸ್ ನಥಿಂಗ್ ಬಟ್ ಭಗವದ್ಗೀತಾದಲ್ಲಿ ಆ ತರ 800 ಪ್ಯಾರಾಸ್ ಇದೆ. ಸೊ ದಿಸ್ ಈಸ್ ಕನ್ಸಿಡರ್ಡ್ 2 lines ಆರ್ ಕನ್ಸಿಡರ್ಡ್ ಆಸ್ ಅ ವರ್ಸ್ ಅಂದ್ರೆ ಒಂದ್ ಚಿಕ್ಕ ಪ್ಯಾರಾ ಅಂತ. ಸೊ ಆ ತರ 8 ಚಾಪ್ಟರ್ಸ್ ಇರ್ಬೇಕು ನನಗೆ ಅಷ್ಟಂಗೆ. 18 ಕರೆಕ್ಟ್. 18 ಚಾಪ್ಟರ್ಸ್ ಇದೆ, 800 ವರ್ಸ್ ಇದೆ. ಸೊ ಪ್ರತಿ ಒಂದ್ ಚಾಪ್ಟರ್ ಅಲ್ಲಿ ಸರ್ಟನ್ ವರ್ಸಸ್ ಇದೆ, ನಂಬರ್ ಆಫ್ ಪ್ಯಾರಾಸ್ ಬೇರೆ ಬೇರೆ ಇದೆ. ಸೊ ಅದ್ರಲ್ಲಿ ಪ್ರತಿ
ತುಂಬಾ ಕಡೆ ನೀವು ಟೆಂಪಲ್ ಅಲ್ಲಿ ಯಾವ್ದಾದ್ರು ದೊಡ್ಡ ಫೋಟೋ ಹಾಕಿರ್ತಾರೆ ಮಹಾಭಾರತದ್ದು, ಅದ್ರಲ್ಲಿ ಯೂಶಲಿ ಇದಿರುತ್ತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಪರಿತ್ರಾಣಾಯ ಅದಿ- ಸಾಧನಾ. Yeah. 800 ವರ್ಡ್ಸ್ ಅಲ್ಲಿ Z ಅಂತ ಲೆಟರ್ ಇದ್ರ ಮೀನಿಂಗ್ ಸ್ವಾಮಿ ವಿವೇಕಾನಂದ ಟ್ರಾನ್ಸ್ಲೇಟ್ ಮಾಡಿರೋದು. ವೆನ್ ಎವರ್ ಓ ಡಿಸೆಂಡೆಂಟ್ ಆಫ್ ಭರತ ಅಂದ್ರೆ ಅರ್ಜುನನ ಅಡ್ರೆಸ್ ಮಾಡ್ತಾ ಇರೋದು. ದೇರ್ ಈಸ್ ಅ ಡಿಕ್ಲೈನ್ ಆಫ್ ಧರ್ಮ, ಅಂದ್ರೆ ಧರ್ಮ ಕಡಿಮೆ ಆಗ್ತಾ ಇದೆ, ರೈಸ್ ಆಫ್ ಅಧರ್ಮ. ಸೊ ಇದ್ರಲ್ಲಿ ಅಧರ್ಮ ಜಾಸ್ತಿ ಆಗ್ತಾ ಇದೆ, ಇದ್ರೆ ನಾನ್ ಬರ್ತೀನಿ ಅಂತ. ಐ ವಿಲ್ ಕಮ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಗುಡ್ ಅಂಡ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ದ ವಿಕೆಟ್ and for the establishment of dharma. I will come into being in every yuga. Yuga andre one period, certain period anta, age anta kodidare. Every period alli bartini. ಯಾವಾಗ ಧರ್ಮ ಕಡಿಮೆ ಆಗತ್ತೆ, ಅಧರ್ಮ ಜಾಸ್ತಿ ಆಗತ್ತೆ, ಅವಾಗ ಬಂದು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿದಾನೆ ಕೃಷ್ಣ. ಸೊ ಮತ್ತೊಂದು ಅದೇ ಫಲಾಪೇಕ್ಷೆ ಮಾಡ್ಬಾರ್ದು ಅಂತ ಹೇಳಿದ್ರಲ್ವಾ ಡಾಕ್ಟರ್ ಅಜ್ಜ. ಸೊ ನಿಮ್ ಡ್ಯೂಟೀಸ್ ಅನ್ನ ಮಾಡ್ಬೇಕು ನೀವು. ಸೊ ದಟ್ ಈಸ್ ಇದ್ರಲ್ಲಿ ಹೇಳಿರೋದು. ಚಾಪ್ಟರ್ 2 ವರ್ಸ್ 47 ಅಲ್ಲಿ ಇದೆ ಅದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ ಬರ್ಮತೆ ಸಂಗೋಷ್ಟ ಕರ್ಮಣೆ ಅಂತ ಇದೆ. The meaning ಏನಂದ್ರೆ, you have the right to perform your prescribed duties. ಅಂದ್ರೆ ನೀವು ಡ್ಯೂಟಿ ಮಾಡ್ಬೇಕು ನಿಮ್ದು, ಆದ್ರೆ ಯು ಶುಡ್ ನಾಟ್ ಫ್ರೂಟ್ಸ್ ಅಂದ್ರೆ ಎಂಡ್ ಗೋಲ್ ಬಗ್ಗೆ ಯೋಚನೆ ಮಾಡ್ಬಾರ್ದು ಅಂತ. ಮತ್ತೆ ನೆವರ್ ಕನ್ಸಿಡರ್ ಯುವರ್ ಸೆಲ್ಫ್ ಟು ಬಿ ದ ಕಾಸ್. ನೀವೀಗ ನಿಮ್ ಡ್ಯೂಟಿ ಮಾಡಬೇಕಾದ್ರೆ ಏನ್ ರಿಸಲ್ಟ್ ಆಗತ್ತೆ ಆ ಡ್ಯೂಟಿದು ಅಂತ ಯೋಚನೆ ಮಾಡ್ಬೇಡಿ. ಯು ಹ್ಯಾವ್ ಟು ಪರ್ಫಾರ್ಮ್ ವಾಟ್ ಯು ಹ್ಯಾವ್ ಟು ಡೂ ಅಂತ. ಸೊ that's what he is saying. Never attach nim attachment to nim emotions na not doing to the duty. It should not come in between your duty anta helidane Krishna. Okay, let's move on to the favorite thing, outing magana iga. Let me share my screen. Hold on. ಕಾಣಿಸ್ತಾ ಇದೆಯಾ ಸ್ಕ್ರೀನು ಪಿನ್? ಕಾಣಿಸ್ತಾ ಇದೆ. ಓಕೆ, 327 8875. ಓಕೆ, ಎಲ್ಲ ಜಾಯಿನ್ ಆಗಿದ್ದಾರೆ ಅನ್ಸುತ್ತೆ. ಸ್ಟಾರ್ಟ್ ಮಾಡೋಣ. ಇಲ್ಲಿ ಕೆಳಗಡೆ ತೋರಿಸ್ತಿರತ್ತೆ ಪಿನ್. ನೀವು ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಮಧ್ಯದಲ್ಲಿ ಬಂದ್ರೆ ಅಟ್ ದ ಬಾಟಮ್ ಇಲ್ಲಿ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ಇರುತ್ತೆ. ಮಹಾಭಾರತ ಹೂ ಇಸ್ ಕಾಲ್ಡ್ ಧರ್ಮಪುತ್ರ ಅಥವಾ ಧರ್ಮರಾಯ ಅಂತ ಯಾರಿಗೆ
ಕರೆಕ್ಟ್, ಯುಧಿಷ್ಠಿರ ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಯುಧಿಷ್ಠಿರ ಕರೆಕ್ಟ್ ಆನ್ಸರ್? ಯಾರು ಹೇಳ್ತೀರಾ? ಯಾಕಂದ್ರೆ That ಅವರು was Paula's ಯಾವಾಗ್ಲೂ ಧರ್ಮದಲ್ಲಿ ಅವರು ಇರ್ತಾರೆ. ಧರ್ಮನೇ ಮಾಡ್ತಿದ್ರು ಅದಕ್ಕೆ. ಕರೆಕ್ಟ್, ಅವನ್ ಯಾವಾಗ್ಲೂ ಧರ್ಮದಿಂದ ನಡೀತಾನೆ, ಯಾವಾಗ್ಲೂ ಸತ್ಯವನ್ನ ಹೇಳ್ತಾನೆ. ಸೊ ಅದು ಒಂದ್ಸಲ ಸ್ಟೋರಿನೂ ಹೇಳಿದ್ರಲ್ವಾ, ಡಾಕ್ಟರ್ ಆ ಪುಷ್ಪ ತರಕ್ಕೆ ಪಾಂಡಿಗೆ ಹೋಗ್ತಾರೆ, ಅಲ್ಲಿ ಕ್ವಶನ್ ಕೇಳ್ತಾನೆ ಯಕ್ಷ, ಅಂದ್ರೆ ಯಮ ಡಿಸ್ಗೈಸ್ ಆಗಿ ಬಂದಿರ್ತಾನೆ ಯಕ್ಷ ತರ. ಸೊ ಹಾಗಾಗಿ ಅವನಿಗೆ ಧರ್ಮರಾಯ, ಧರ್ಮದಿಂದ ನಡೀತಾನೆ ಅಂತ ಧರ್ಮರಾಯ ಅಂತ ಕರೀತಾರೆ. ಗುಡ್ ಜಾಬ್. ನೆಕ್ಸ್ಟ್ ಕ್ವಶನ್. Who among these in the Hindu god is known as god of rains? ಯಾರು ಅಂತ? ಕರೆಕ್ಟ್, ಆಕ್ಚುಲಿ ವರುಣ ಕರೆಕ್ಟ್ ಆನ್ಸರ್. ಹೌದು. ವರುಣ ದೇವ ಅಂದ್ರೆ ಈಸ್ ದ ಗಾಡ್ ಆಫ್ ರೇನ್ಸ್, ವಾಯು ಅಂದ್ರೆ ಗಾಡ್ ಆಫ್ ಏರ್, ಇಂದ್ರ ಇಸ್ ಗಾಡ್ ಆಫ್ ಕಿಂಗ್ಸ್, ಆತರ. ಸೊ ಈ ಎರಡ್ರಲ್ಲಿ ಚಾಯ್ಸ್ ಇತ್ತು, ಕೆಲವೊಬ್ರು ವರುಣ ಅಂತ ಹಾಕಿದಾರೆ, ಕೆಲವೊಬ್ರು ಇಂದ್ರ ಅಂತ ಹಾಕಿದ್ದಾರೆ. ಆಕ್ಚುಲ್ ಆನ್ಸರ್ ವರುಣ ದೇವ. ಗುಡ್ ಜಾಬ್. ನೆಕ್ಸ್ಟ್ ಪ್ರಶ್ನೆ. So who among Kauravas switched the sides to move to Pandavas? First Kauravas side alliತ್ತು, Pandavas side move ಆಗ್ತದೆ. ಡಾಕ್ಟರ್ ಹೇಳಿದ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಆನ್ಸರ್. ಕರೆಕ್ಟ್, ಯುಯುತ್ಸು ಅಂತ ಹೇಳಿದ್ರಲ್ವಾ, ಯುಯುತ್ಸುನು ದುರ್ಯೋಧನನ್ ಕಸಿನ್ ಬ್ರದರ್, ಆಕ್ಚುಲಿ ಸ್ಟೆಪ್ ಬ್ರದರ್. ಸೊ ಅವನು ಮೂವ್ ಆಗ್ತಾನೆ. ಸೊ he will move from Kauravas to Pandavas. ಗುಡ್ ಜಾಬ್, ಪರವಾಗಿಲ್ಲ, ಎಲ್ಲ ಕೇಳ್ಕೊಂಡಿದ್ದೀರಾ. ನೆಕ್ಸ್ಟ್, fourth question. ಶ್ರೀಮನ್ ಭಗವದ್ ಗೀತಾ was a discourse from Lord Krishna to ಯಾರಿಗೆ ಹೇಳ್ತಾರೆ? Lord Krishna ಕರ್ಣನ್ ಹೇಳ್ತಾನ, ಕುಂತಿಗೆ ಹೇಳ್ತಾನ, ಅರ್ಜುನನ್ ಹೇಳ್ತಾನ, ಧೃತರಾಷ್ಟ್ರನ್ಗೆ ಹೇಳ್ತಾನ? ಕರೆಕ್ಟ್, ಅರ್ಜುನ ಆನ್ಸರ್. ಯಾಕಂದ್ರೆ ಕರ್ಣಂಗ್ ಹೇಳಲ್ಲ. ಈಗ ತಾನೇ ನೋಡಿದ್ವಲ್ವಾ ಪಿಕ್ಚರ್ ಅಲ್ಲಿ, ಯುದ್ಧದ ಟೈಮ್ ಅಲ್ಲಿ ಅವನು ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನಲ್ವಾ, ಭಗವದ್ಗೀತಾ ಬೋಧನೆ ಮಾಡ್ತಾನೆ, ಧರ್ಮ ಯಾವ್ದು, ಹೆಂಗ್ ಸೆಲೆಕ್ಟ್ ಮಾಡ್ಬೇಕು, ಪಾತ್ ಚೂಸ್ ಮಾಡೋದು ಅಂತ. ಸೊ ಅರ್ಜುನಂಗೆ ಹೇಳೋದು. ಓಕೆ, ನೆಕ್ಸ್ಟ್ 5th question. Who is the first commander in chief on Kauravas end? Kauravas ಅಲ್ಲಿ ಯಾರು ಫಸ್ಟ್ ಕಮಾಂಡರ್ ಇನ್ ಚೀಫ್ ಆಗಿರ್ತಾರೆ? ಕರೆಕ್ಟ್, ಆಕ್ಚುಲ್ ಆಗಿ ಭೀಷ್ಮ ಫಸ್ಟ್ ಆಗ್ತಾನೆ. ಯಾಕಂದ್ರೆ ಹೇಳಿದಲ್ವಾ ಡಾಕ್ಟರ್, ಭೀಷ್ಮನೇ ಸ್ಟ್ರಾಂಗ್ ಅದ್ರಲ್ಲಿ. ಭೀಷ್ಮ ಆದ್ಮೇಲೆ ದ್ರೋಣಾಚಾರ್ಯ ಆಗ್ತಾರೆ, ಆದ್ಮೇಲೆ ಕರ್ಣ ಆಗ್ತಾನೆ. 3 people ಆಗ್ತಾರೆ ಆಕ್ಚುಲಿ. ಸೊ ಭೀಷ್ಮ ಫಸ್ಟ್, ಸೆಕೆಂಡ್ ದ್ರೋಣಾಚಾರ್ಯ, ಥರ್ಡ್ ಕರ್ಣ. ಓಕೆ, ನೆಕ್ಸ್ಟ್. ಸೈನ್ಸ್ ಕ್ವೆಶ್ಚನ್. ಎಂಟಮಾಲಜಿ ಡೀಲ್ಸ್ ವಿತ್ ಏನು? Study of birds, study of plants, study of insects, study of plants. Study of insects. Correct. Study of insects, correct answer. ಯಾರು ಹೇಳ್ತೀರಾ ಸ್ಟಡಿ ಆಫ್ ಪ್ಲಾಂಟ್ಸ್ ಗೆ ಏನಂತಾರೆ? Botany. ಬಾಟ್ನಿ, ಕರೆಕ್ಟ್. ಸ್ಟಡಿ ಆಫ್ ಅನಿಮಲ್ಸ್ ಗೆ ಧ್ರುವ್ ಈಗ ತಾನೆ ಹೇಳ್ದ, ಏನು? Zoology.
zoology, correct. Study of birds ಏನ್ ಹೇಳ್ತಾರೆ? ಗೊತ್ತಿದೆಯಾ ಯಾರಿಗಾದ್ರು? ಆರ್ನಿಥಾಲಜಿ ಅಂತ ಕರೀತಾರೆ. Ornithology. Okay, so next. Which is the smallest ocean in the world? Largest ಗೊತ್ತಿದೆ ನನಗೆ. Smallest Arctic Ocean. ಯಾವ್ದು ಲಾರ್ಜೆಸ್ಟ್ ಓಷನ್ ಯಾವ್ದು? ಯಾರು ಹೇಳ್ತೀರಾ? Pacific Ocean. Pacific Ocean between Asia and North America. Correct. Pacific Ocean is the largest. Arctic Ocean smallest. Okay, 8th question. What color eye do most human? Majority ಯಾವ color ಇದೆ? Total ಆಗಿ six colors ಇದೆ eyes. ಇಲ್ಲಿ 4 Brown. list ಆಗಿದೆ. Correct. Majority is brown. ಮತ್ತೆ ಯಾರು ಹೇಳ್ತೀರಾ 2 color? Next black, third blue, then green. ಅಲ್ಲ ಮತ್ತೆರಡು ಕಲರ್ ಯಾವ್ದು? ಇದ್ರಲ್ಲಿ ಇಲ್ಲ 2 ಕಲರ್. Black. Third cat eyes. ಕ್ಯಾಟ್ ಐಸ್ ಗೆ ಹೇಸಲ್ ಅಂತಾರೆ. ಕರೆಕ್ಟ್. ಹೇಸಲ್ Orange. ಹೇಸಲ್ ಅಥವಾ ರೆಡ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್. ಓಕೆ, BMW ಕಾರ್ ಗೊತ್ತಲ್ವಾ ನಿಮಗೆಲ್ಲ? ಏನು ಸ್ಟ್ಯಾಂಡ್ ಆಗುತ್ತೆ ಫುಲ್ ಫಾರ್ಮ್? Slurry mineral water. ಆಪ್ಷನ್ ಇಲ್ಲ. Bereshi motor. Correct. It's a German company, Bereshi Motor Work ಅಂತ ಅದ್ರದ್ದು ಆಕ್ಚುಲ್ ಹೆಸರು. ನೆಕ್ಸ್ಟ್. Okay, last question. Who won the first women Nobel Prize? Actually, ಅವ್ರದ್ದೇ ಬಿಟ್ಟು ಇತ್ತು. Maria Mayer. ಮೇರಿ ಕ್ಯೂರಿ ಆಕ್ಚುಲ್ ಆಗಿ ಫಸ್ಟ್ ನೊಬೆಲ್ ಪ್ರೈಸ್ ಗೆದ್ದಿದ್ದು. ವುಮನ್ ಟು ವನ್ ದ ನೊಬೆಲ್ ಪ್ರೈಸ್ ಇನ್ 1903. ಫಿಸಿಕ್ಸಿಗೆ ಅವ್ರಿಗೆ ಗೆದ್ದಿದ್ದು. ಅಂಡ್ ಶಿ ಇಸ್ ದ ಓನ್ಲಿ ಪರ್ಸನ್ ಟು ವಿನ್ 2 ನೊಬೆಲ್ ಪ್ರೈಸಸ್ ಆಕ್ಚುಲಿ. ಏನಕ್ಕೆ ತಗೊಂಡಿದ್ ನೊಬೆಲ್ ಪ್ರೈಸ್ ಗೊತ್ತಾ ಯಾರಿಗಾದ್ರು? ಒಂದು ಫಿಸಿಕ್ಸ್, ಇನ್ನೊಂದು ಗೊತ್ತಿಲ್ಲ. ಅಲ್ಲ, ಫಿಸಿಕ್ಸ್ ಅಲ್ಲಿ ಏನಕ್ಕೆ? ವೈ ಡಿಡ್ ದೇ ಗಿವ್ ಹರ್ ನೊಬೆಲ್ ಪ್ರೈಸ್? Radioactivity. Correct. Radioactivity. That's right. Okay, next. Third place ಅಲ್ಲಿ ದ್ಯುತಿ. ದ್ಯುತಿ. ಸೆಕೆಂಡ್ ಪ್ಲೇಸ್ ಅಲ್ಲಿ ರುತ್ವ ಇದ್ದಾಳೆ. ಗುಡ್ ಜಾಬ್ ರುತ್ವ. ಪ್ಲೇಸ್ ಅಲ್ಲಿ ಸುರ್ವಿ. ಗುಡ್ ಜಾಬ್ ಸುರ್ವಿ. ಫೋರ್ತ್ ಪ್ಲೇಸ್ ಅಲ್ಲಿ ಪ್ರಂಜಲ್. ಫಿಫ್ತ್ ಪ್ಲೇಸ್ ಅಲ್ಲಿ ಪವನ್. ಗುಡ್ ಜಾಬ್ ಎವ್ರಿವನ್. ಹೋಪ್ಫುಲಿ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ ಕ್ವಿಜ್. ಸೊ ಇವತ್ತಿನ ಸೆಷನ್ ಅಷ್ಟಕ್ಕೆ ದಟ್ ಇಸ್ ದ ಲಾಸ್ಟ್ ಥಿಂಗ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಟೆಂಡ್ ಮಾಡಿದ್ದಕ್ಕೆ. ಹೋಪ್ ಯು ಆಲ್ ಹ್ಯಾವ್ ವೆಲ್ಕಮ್. ಗುಡ್ ಎಲ್ಲಾ ಮಕ್ಕಳಿಗೂ ವಂದನೆಗಳು. ಮತ್ತೆ ಮುಂದಿನ ವಾರ ಮತ್ತೆ ಸಿಗೋಣ. ರೈಟ್, ಮತ್ತೆ ನೆಕ್ಸ್ಟ್ ವೀಕ್ ಸಿಗೋಣ ಅಂತೆ. ಬಾಯ್. ಗುಡ್ ಡೇ, ಗುಡ್ ನೈಟ್.
Bye. Okay, good night. Bye. Dr. Raja. Bye. Good morning. Good night.